ನಾನು ಸುರೇಖಾ ಸ್ವಾಮಿ. ಇವತ್ತಿನ ವಚನ: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೊಲಿವನಯ್ಯ. ಕೂಡಲ ಸಂಗಮ ದೇವ ಬಸವಣ್ಣನವರು ಎಷ್ಟು ಅದ್ಭುತವಾದ ವಚನವನ್ನು ಬರೆದಿದ್ದಾರೆ. ನುಡಿದರೆ, ನುಡಿ ಅಂದರೆ ಮಾತು. ನಾವು ಮಾತನಾಡಿದರೆ ಮುತ್ತು ಪೋಣಿಸ್ದಂಗೆ ಇರಬೇಕು. ಅಂದರೆ ಚೆನ್ನಾಗಿ ಮಾತನಾಡಿದರೆ ಎಲ್ಲರೂ ನಮ್ಮನ್ನು ಮೆಚ್ಚಿಕೊಳ್ಳುತ್ತಾರೆ. ನಮ್ಮ ಮಾತಿನ ಶೈಲಿ ಸ್ಪಷ್ಟತೆ ಇರಬೇಕು ಎಂದು ಹೇಳುತ್ತಾರೆ. ಮತ್ತು ನುಡಿದರೆ ಮಾಣಿಕ್ಯ ದೀಪ್ತಿಯಂತಿರಬೇಕು. ಮಾಣಿಕ್ಯ ಯಾವ ರೀತಿ ಹೊಳೆಯುತ್ತದೆಯೋ ಅದೇ ರೀತಿ ನಮ್ಮ ಮಾತಿನಿಂದ ಬೇರೆಯವರನ್ನು ತೃಪ್ತಿಪಡಿಸಬೇಕು. ಬೇರೆಯವರನ್ನು ಹೀಯಾಳಿಸುವುದಾಗಲಿ, ಕೀಳಾಗಿ ನೋಡೋದಾಗಲಿ, ನಮ್ಮ ಒರಟು ಮಾತುತನದಿಂದ ಬೇರೆಯವರ ಮನಸ್ಸಿಗೆ ನೋವನ್ನುಂಟು ಮಾಡಬಾರದು ಎಂದು ಹೇಳಿದ್ದಾರೆ. ಮತ್ತು ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ನಾವು ಮಾತನಾಡಿದರೆ ಎದುರಾಳಿಗಳು, ಎದುರಿರುವಂಥವರು ಕೇಳುವ ರೀತಿಯಲ್ಲಿ ಮಾತನಾಡಬೇಕು. ನಮ್ಮ ಮಾತಿನಲ್ಲಿ ಒಂದು ಅರ್ಥ ಇರಬೇಕು ಮತ್ತು ನಮ್ಮ ಮಾತಿನಲ್ಲಿ ಪಾರದರ್ಶಕತೆ ಇರಬೇಕು ಎಂದು ಹೇಳುತ್ತಾರೆ. ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು. ನಮ್ಮ ಮಾತು ಆಡುವ ಶೈಲಿ, ನಮ್ಮ ಮಾತನ್ನು ಕೇಳಿ ದೇವರು ಕೂಡ ಮೆಚ್ಚಿಕೊಳ್ಳುವ ರೀತಿಯಲ್ಲಿ ನಾವು ಮಾತನಾಡಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೊಲಿವನಯ್ಯ. ಇದರ ಅರ್ಥ, ನಾವು ನುಡಿದಂತೆ ನಡೆಯಲಿಲ್ಲ ಎಂದರೆ ನುಡಿಯುವುದೊಂದು ನಡೆಯುವುದೊಂದು, ಆದರೆ ದೇವರು ಮೆಚ್ಚಿಕೊಳ್ಳುವುದಿಲ್ಲ ಎಂದು ಈ ವಚನದಲ್ಲಿ ಬಸವಣ್ಣನವರು ಹೇಳುತ್ತಿದ್ದಾರೆ. ಧನ್ಯವಾದಗಳು.